ಅಕ್ಷತಾ, ರಮೇಶ ಎಲ್ಲಿದ್ದೀರೋ? ಇಲ್ಲಿ ಬನ್ನಿ ಮಕ್ಕಳ. ಅಕ್ಕಿ, ಅಪ್ಪ ಕರೀತಾರೆ, ಹೋಗೋಣ ಬಾ. ಏನು ತರಕಾರಿ ಹೋಗ್ಬೇಕಾ? ನೀನ್ ಬೇಕಾದ್ರೆ ನಿಮ್ಮ ಅಮ್ಮನ ಕರ್ಕೊಂಡು ಹೋಗು, ನಾನು ಬರಲ್ಲ, ನನ್ನ ಕೈಲಾಗಲ್ಲಪ್ಪ. ಅಮ್ಮ ಬರಲ್ಲ ಅಂದ್ರೆ ಆಟೋ ಮಾಡ್ಕೊಂಡು ತರಕಾರಿ ತಗೊಂಡ್ ಬಾ, ನಾನಂತೂ ಬರಲ್ಲ. ಯಪ್ಪ ಯಪ್ಪ ಯಪ್ಪ, ಇವಳಿಗೆ ಕಿವಿ ಡಮ್ ಆಗಿದೆ, ನಾನು ಏನ್ ಹೇಳಿದ್ರು ಕೇಳಿಸಲ್ಲ. ಇವಳ ಹತ್ರ ಮಾತನಾಡೋದೇ ದೊಡ್ಡ ವೇಸ್ಟ್. ಅಕ್ಕಿ, ನಾನು ಹೇಳಿದ್ದು ಅಪ್ಪ ಕರೀತಾರೆ ಬಾ ಹೋಗೋಣ ಅಂದೆ. ಅಣ್ಣ, ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ತರಕಾರಿ ತರಕ್ಕೆ ಬರಲ್ಲ ಅಂದ್ರೆ ಬರಲ್ಲ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಬರಲ್ಲ. ಲೇ ರಮ್ಯಾ, ತರಕಾರಿ ಅಲ್ವೇ, ಅಪ್ಪ ಕರೀತಾರ ಬಾ ಹೋಗೋಣ. ಓ, ಅಪ್ಪ ಕರೀತಾರ? ಅದೇ ನೋಡ್ದೆ ನೀನೆಲ್ ತರಕಾರಿಗೆ ಹೋಗ್ಬೇಕು ಅಂತ. ಅಣ್ಣ, ನಿನ್ಗೆ ನನಗೆ ಕಿವಿ ಕೇಳಿಸಲ್ಲ ಅಂತ ಗೊತ್ತಿಲ್ವಾ? ಆಗ್ಲೇ ನೀನ್ ಸ್ವಲ್ಪ ದೊಡ್ಡ ಕೇಳಬಾರ್ದಿತ್ತ? ನಿನ್ಗೆಲ್ಲಿ ಸ್ವಲ್ಪ ಕಿವಿ ಕೇಳಿಸಲ್ಲ, ಪೂರ್ತಿ ಕಿವಿ ಡಮ್ ಆಗಿದೆ. ನಾಳೆಯಿಂದ ಮೈಕ್ ತಗೋ ಬರ್ತೀನಿ ಬಿಡು. ಅಪ್ಪ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿರ್ಬೇಕು, ಬೇಗ ಹೋಗೋಣ ಬಾ. ಇಷ್ಟೊತ್ತನ ಬಾಯಿ ಬಡ್ಕೊಂಡಿದ್ ನಾನು, ಓಡ್ ಹೋಗೋದು ಇವಳು. ಏ ತುಳಸಿ, ಎದ್ದೇಳೆ, ಅಪ್ಪ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿರ್ಬೇಕು. ಏನ್ ಗೋರ್ಕೆ ಹೊಡಿತಾಳ ಮುದುಕಿ, ಎಲ್ಲಿದ್ ಸೌಂಡ್ ಬರ್ತಿದೆ ಅಂತಾನೆ ಗೊತ್ತಾಗವಲ್ದು. ಮಗಳೇ, ಅಣ್ಣ ಎಲ್ಲಮ್ಮ? ಅಪ್ಪ, ಅವಳೇನ್ ಕೇಳ್ತೀರಾ? ಅವಳು ಏನ್ ಕೇಳಿದ್ರು ಒಂದಕ್ಕೆ ಇನ್ನೊಂದು ಹೇಳ್ತಾಳೆ. ಮಕ್ಕಳ, ಇಲ್ಲಿ ನೋಡಿ, ನಿಮ್ಗೆ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿದ್ದೀನಿ. ಲೇ ಇವಳೆ ಸೀರಾ, ಬಾರೆ ಇಲ್ಲಿ, ನಿನ್ಗೂ ಹೊಸ ಬಟ್ಟೆ ತಂದಿದ್ದೀನಿ. ರೀ, ನಿಮ್ಗೆ 2 ಸಲ ಹೇಳ್ಬೇಕು, ನನಗೆ ಸೀರಾ ಅಂತ ಕರಿಬೇಡಿ ಅಂತ. ನನ್ನ ಹೆಸರು ಸಿತಾರ, ಸಿತಾರ ಅಂತಾನೆ ಕರೀರಿ. ಲೇ, ಕೋಪ ಮಾಡ್ಕೋಬೇಡ್ವೆ, ನಾನು ನಿನ್ ಪ್ರೀತಿಯಿಂದ ಇಟ್ಟಿರೋ ಹೆಸರು ಕಣೆ ಅದು. ನೋಡು ಸೀರಾ, ಸೀರಾ ಎಷ್ಟು ಮುದ್ದಾಗಿ ಕೇಳ್ತಿದೆ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಅಪ್ಪ ನಿನಗೆ ಪ್ರೀತಿಯಿಂದ ಶೀರಾ ಶೀರಾ ಅಂತ ಕರೀತಾರೆ, ಅದಕ್ಕೆ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ಲೇ ಸೀರಾ, ನಿನ್ ಗಂಡ ನನಗೇನು ತಂದಿಲ್ವೇನೆ? ನೋಡ್ರಿ, ನಿಮ್ಮ ಅಮ್ಮನೂ ಸೀರಾ ಸೀರಾ ಅಂತ ಕೂಗ್ತಾರೆ. ಅದ್ ಬಿಡಿ, ಊರಿನ ಜನ ಎಲ್ಲರೂ ಸೀರಾ ಸೀರಾ ಅಂತ ಹೀಯಾಳಿಸ್ತಾರೆ. ಗೊತ್ತಾ ನಿಮ್ಗೆ? ಸೀರಾ ಎಲ್ಲಿ ಹೋಗಿದ್ದೆ, ಸೀರಾ ಎಲ್ಲಿ ಹೋಗ್ತಿ, ಸೀರಾ ನಿಮ್ಮ ಅತ್ತೆ ಮಾವ ಆರಾಮಿದ್ದಾರಾ ಅಂತ ಎಲ್ಲರೂ ಹಂಗಿಸ್ತಾರೆ. ಅಮ್ಮ, ಏನಾದ್ರೂ ಪ್ರಾಬ್ಲಮ್? ಅಪ್ಪ ನೀನು ಜಗಾಡ್ತಿದ್ದೀರಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅಣ್ಣ, ನೀನಾದ್ರೂ ನನಗೆ ಬಿಡಿಸಿ ಹೇಳು. ನಿನ್ಗೇನ್ ಬಿಡಿಸಿ ಹೇಳೋದು? ಅಮ್ಮ ಅಪ್ಪನಿಗೆ ಶೀರಾ ಅಂತ ಕರಿಬೇಡ, ಸಿತಾರ ಅಂತ ಕರಿ ಅಂತಿದ್ದಾರೆ, ಅದಕ್ಕೆ ಅಪ್ಪನ ಜೊತೆ ಜಗಳಾಡ್ತಾ ಇದ್ದಾರೆ. ಉಸ್ಸಪ್ಪ. ಓ ಹೌದಾ? ಏ ಸೀರಾ, ನಿನ್ ಗಂಡ ನನ್ಗೇನು ತಂದಿಲ್ವೇನೆ? ನೋಡ್ರಿ, ನಿಮ್ಮಮ್ಮ ಊರಿಗೆಲ್ಲ ಕೇಳಿಸೋ ಹಂಗೆ ಕೂಗ್ತಾರೆ, ನನ್ ಕೇಳೋ ಬದಲು ನಿಮ್ಮನೆ ಕೇಳ್ಬಹುದಲ್ಲ. ಯಾಕೆ, ಯಾರು ಏನು ಹೇಳ್ತಿಲ್ಲ, ಹೊರಗಡೆ ಹೋಗಿ ನೋಡ್ತೀನಿ. ಯಪ್ಪ, ಹೇಳೋಕಾಗ್ತಿಲ್ವಲ್ಲಪ್ಪ, ಮಲಗಿ ಸೊಂಟ ಬೇರೆ ಹಿಡ್ಕೊಬಿಟ್ಟಿದೆ, ಎದ್ ಕುಂದ್ರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ರಾಮ್, ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಆಗಿಂದ ಕೂಗ್ತಾ ಇದ್ದೀನಿ. ನೋಡು ತುಳಸಜ್ಜಿ, ನಿನ್ಗೂ ಹೊಸ ಸೀರೆ ತಂದಿದ್ದೀನಿ. ನೋಡು ರಾಮ್, ನನಗೇನು ನೆಟ್ಟಿಗೆ 40 ವರ್ಷನೂ ಆಗಿಲ್ಲ, ಈಗ ನನಗೆ ಅಜ್ಜಿ ಅಜ್ಜಿ ಅಂತ ಕರಿಬೇಡ, ಲಕ್ಷಣವಾಗಿ ಮಮ್ಮಿ ಅಂತ ಕರಿ. ಮಮ್ಮಿನಾ? ಮಮ್ಮಿ ಯಾಕೆ? ಊರಲ್ಲೆಲ್ಲ ನಿನ್ನನ್ನ ಸಿಸ್ಟರ್ ಅಂತ ಹೇಳಾಡ್ಕೊಂಡು ಓಡಾಡ್ತೀನಿ, ಆಯ್ತಾ? ಆಗ್ಬಹುದು, ಏನು ತೊಂದ್ರೆ ಇಲ್ಲ. ಇನ್ನೊಂದ್ಸಲ ಅಜ್ಜಿ ಅಂತ ಮಾತ್ರ ಕರಿಬೇಡ, ನನ್ನ ವಯಸ್ಸಿಗೆ ಅವಮಾನ ಮಾಡ್ದಂಗಾಗುತ್ತೆ. ಹೌದಮ್ಮ, ನಿನ್ ಪ್ರಿಯಕರ ಗೋವಿಂದು ಎಲ್ಲಿ? ಓ ಅವರಾ, ಕರಿತೀನಿ ಇರು. ಡಿಯರ್, ಎಲ್ಲಿದ್ದೀರಾ? ನಿಮ್ ಸಣ್ಣ ಕರಿತಾ ಇದ್ದಾನೆ, ಬನ್ನಿ. ಓ ಪ್ರಿಯತಮೆ, ಏನು ಸಮಾಚಾರ? ಹೇಳುವಂತವಳಾಗು. ಡಿಯರ್, ನಿಮ್ ಸಣ್ಣ ನಿಮ್ಗೆ ನ್ಯೂ ಡ್ರೆಸ್ ತಂದಿದ್ದಾನೆ ನೋಡಿ. ಹೌದೇ ಪುತ್ರ, ಕೊಡು ಇಲ್ಲಿ, ಕೊಡು ನೋಡೋಣ. ಹಾ ಅಪ್ಪಾಜಿ, ನಿಮ್ಮ ಬಟ್ಟೆಯನ್ನು ಸ್ವೀಕರಿಸುವಂತವರಾಗಿ. ಹಾ ಪುತ್ರ, ಧಾರಾಳವಾಗಿ ಸ್ವೀಕರಿಸುತ್ತೇನೆ. ಧನ್ಯವಾದಗಳು ಪುತ್ರ. ಪುತ್ರಿ ಸೀತಾ, ನನಗೆ ಹೊಟ್ಟೆಯಲ್ಲಿ ತಳಮಳವಾಗುತ್ತಿದೆ, ಭೋಜನ ಸಿದ್ಧವಾಗಿದೆಯೇ? ಹೌದು ಪಿತಾಶ್ರೀ, ಭೋಜನ ಸಿದ್ಧವಾಗಿದೆ, ದಯಮಾಡಿ ಭೋಜನಕ್ಕೆ ಆಗಮಿಸುವಂತವರಾಗಿ. ಅಪ್ಪ, ಇದೇ ನಾಟಕದ ಕಂಪನಿನಾ? ಎಲ್ಲರೂ ಡ್ರಾಮಾ ಮಾಡ್ತಿದ್ದೀರಲ್ಲ. ಇಷ್ಟ ದಿನ ಅಜ್ಜ ಒಬ್ರೇ ಡ್ರಾಮಾ ಮಾಡ್ತಿದ್ರು, ಈಗ ನೀವಿಬ್ರು ಅವ್ರ ಜೊತೆ ಸೇರಿ ಡ್ರಾಮಾ ಮಾಡ್ತಿದ್ದೀರಾ. ನೀವ್ ಏನ್ ಮಾತಾಡ್ತಿರೋ ನನಗೇನು ಕೇಳಿಸಲ್ದು, ಸ್ವಲ್ಪ ಎಲ್ರು ಜೋರಾಗಿ ಮಾತಾಡಿ. ಅಕ್ಕಿ, ಮೈ ಗ್ರ್ಯಾಂಡ್ ಡಾಟರ್, ನಾವು ಟಾಕ್ ಮಾಡಿದ್ದು ನಿನಗೆ ಕೇಳಿಸ್ಬೇಕು ಅಂದ್ರೆ ನಾವು ಆಲ್ ಮೆಂಬರ್ಸ್ ಮೈಕ್ ಹಿಡಿದು ಮಾತನಾಡಬೇಕು. ಜಸ್ಟ್ ಎ ಮಿನಿಟ್, ಬಂದೆ. ಪ್ರಿಯತಮೆ, ನನ್ನ ಮೊಮ್ಮಗ ಯಾವ ಕಡೆ ಪಲಾಯನಗೈದ? ಐ ಡೋಂಟ್ ನೋ ಡಿಯರ್. ಬಂಧು ಬಾಂಧವರೇ, ಇಲ್ಲಿ ಕೇಳಿ, ನನ್ನ ತಂಗಿ ಅಕ್ಷತಾಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ. ದಯಮಾಡಿ ಇನ್ನು ಮುಂದೆ ಎಲ್ಲರೂ ಅವಳ ಮುಂದೆ ಮೈಕ್ ಹಿಡಿದು ಮಾತನಾಡಬೇಕಾಗಿ ವಿನಂತಿ. ನೋಡಪ್ಪ, ರಮೇಶ್ ಅಣ್ಣ ನನಗೆ ಕಿವಿ ಕೇಳಿಸಲ್ಲ ಅಂತ ಊರಿಗೆಲ್ಲ ಅನೌನ್ಸ್ ಮಾಡ್ತಿದ್ದಾನೆ. ನೋಡು ರಮೇಶ, ಹಂಗೆಲ್ಲ ಮಾಡಬಾರ್ದು, ಆಯ್ತಾ? ಮತ್ತೆ ಇನ್ನೇನ್ ಮಾಡೋದಪ್ಪ, ಬೆಳಗ್ಗೆಯಿಂದ ಇವಳ ಹತ್ರ ಕಿರ್ಚಿ ಕಿರ್ಚಿ ಸಾಕಾಗೋಯ್ತು. ಸರಿ, ಊಟ ಗೀಟ ಮಾಡ್ತಿರೋ ಇಲ್ಲ ಹಿಂಗೆ ಜಗಳಾಡ್ತಾ ಇರ್ತಿರೋ? ಎಲ್ರು ಊಟ ಮಾಡೋಣ ಬನ್ನಿ. ಸೀರಾ, ಊಟ ರೆಡಿ ಆಗಿದೆ ಅಲ್ವಾ? ರೀ, ಸಾರಿ, ಸೀತಾ ಊಟಕ್ಕೆ ರೆಡಿ ಆಗಿದ್ಯಾ? ಹಾ ಬನ್ನಿ, ಎಲ್ರಿಗೂ ಊಟಕ್ಕೆ ಬಡಿಸ್ತೀನಿ. ಅಮ್ಮ, ಲಡ್ಡು ಪಾಯಸ ಎಲ್ಲ ಮಾಡಿದ್ಯಲ್ಲಮ್ಮ, ನನಗೆ ಬೆಳಗ್ಗೆಯಿಂದ ಇವಳ ಕಿರ್ಚಿ ಕಿರ್ಚಿ ಸಾಕಾಗೋಗಿದೆ, ಈಗ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಎಲ್ಲ ಮಾಡಿದ್ದೀನಿ, ಬಾ ಊಟಕ್ಕೆ. ನನಗೂ ಬೆಳಗ್ಗೆಯಿಂದ ಮಲ್ಗಿ ಹಸುವಾಗಿ ಹೋಗಿದೆ, ಬಾರೇಕಿ ಊಟಕ್ಕೆ ಹೋಗೋಣ. ಅಕ್ಷತಾ, ಊಟಕ್ಕೆ ಹೋಗಮ್ಮ. ಆಯ್ತಪ್ಪ, ಹೋಗ್ತೀನಿ.
ಪುತ್ರ ಭೋಜನಕ್ಕೆ ಬರುವುದಿಲ್ಲವೇ? ಬರ್ತೀನಿ ಅಪ್ಪ, ನೀವು ಹೋಗಿರಿ. ನಮ್ಮನೆ ಕತೆ ನೋಡಿ ಒಬ್ಬೊಬ್ರು ಒಂದೊಂಥರ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ.